ಸಾವಿರ ಕುರಿಗಳಿಗೆ ಒಬ್ಬ ಕುರುಬ. ನಾನು ಲಂಚಲ್ಲಿ ಎತ್ಕೊಂಡು ಬಿದಿನಾಗಿ ಊಟ ಆಗ್ತಾ ಇದ್ದೆ. ಜರ್ಮನ್ ಶೆಪರ್ಡ್ ಅಗ್ರೆಸಿವ್ ಡಾಗ್ಸ್ ಅಂತ ಏನಾದ್ರು ಸುಳ್ಳು. ನಾಯಿನ ಕ್ವಾಲಿಟಿ ಸ್ಪೆಸಿಫೈ ಮಾಡ್ಬೇಕಂದ್ರೆ ಮೇನ್ ತಂದೆ ತಾಯಿ ನೋಡ್ಬೇಕು. ಎಸ್ಪೆಷಲಿ ನೀವೇನ್ ನೋಡ್ಬೇಕಂದ್ರೆ ಈ ಬಾಡಿ ಅನಾಟಮಿ ಸರ್. ನಾಯಿ ನಮ್ನ ಕಾಯ್ಬೇಕು, ನಾವು ನಾಯಿನ ಕಾಯೋದಲ್ಲ. ಈ ಪಪ್ಪಿ ಕೊಡ್ಬೇಕಾದ್ರೆ 100% ಹೆಲ್ತ್ ಸರ್ಟಿಫಿಕೇಟ್ ಇರೋ ಪಪ್ಪಿ ಕೊಡ್ತೀವಿ. ಸೊ ಅದ್ರ ಒಂದು ರಗಡ್ ಲುಕ್ ಇದೆ ನೋಡಿ. ಇವೆಲ್ಲ ನಮ್ಮ ಜರ್ಮನ್ ಶೆಪರ್ಡ್ ಡಾಗ್ಸ್. ನಿಮ್ಗೆ ಯಾವ ಬ್ರೀಡ್ ಬೇಕಂದ್ರೆ ಎಲ್ಲಾ ಬ್ರೀಡು ಸಿಗುತ್ತೆ. ನಾಯಿನ ತಗೊಂಡೋದ್ಮೇಲೆ ಕರೆಕ್ಟಾಗಿ ವಾಕ್ ಮಾಡಿಸ್ಬೇಕು. ನಾಯಿಗೆ ಜರ್ಮನ್ ಶೆಪರ್ಡ್ಗೆ ಮೇನ್ ಬೇಕಾಗೋದು ಫಿಸಿಕಲ್ ಆಕ್ಟಿವಿಟಿ. ಲಾಯಲ್ಟಿಗೆ ಇನ್ನೊಂದು ಹೆಸರೇ ನಾಯಿ ಅಂತ. ನಾಯಿನ ಮಾರ್ತಾ ಇದೀನಿ ಅಂತಂದ್ಮೇಲೆ ನಾನು ಅದೇ ತರ ಲಾಯಲ್ ಆಗಿರ್ಬೇಕು ಕಸ್ಟಮರ್. ಬಟ್ ಲಾಯಲ್ಟಿಗೆ ಇನ್ನೂ ಒಂದು ಹೆಸರೇ ಡಾಗ್ಸ್. ನಿಮ್ಗೆ ಯಾರಾದ್ರೂ ಬರ್ತ್ಡೇ ಗಿಫ್ಟ್ ಕೊಡ್ಬೇಕಂದ್ರೆ 12 o'clockಗೆ ನಾನೇ ಬಂದ್ಬಿಟ್ಟು ಮರಿನೂ ಕೊಡ್ತೀನಿ. ಯಾರಿಗಾರು ನಿಮ್ಮ ಲವರ್ಸ್ಗೆ ಆಗಿರಲಿ ಇಲ್ಲ ನಿಮ್ಮ ಫಿಯಾನ್ಸೆಗೆ ಆಗಿರಲಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಬೆಂಗಳೂರಲ್ಲಿ ಅಲ್ಲದೆ ಕರ್ನಾಟಕದಲ್ಲಿ ಎಲ್ಲೇ ನೋಡಿದ್ರು ಮನೆಗೊಂದೊಂದು ನಾಯಿಗಳಿರುತ್ತೆ. ಸೊ ನಾಯಿಗಳನ್ನ ಜನಗಳು ಅಷ್ಟು ಪ್ರೀತಿಸ್ತಾರೆ ಮತ್ತು ನಾಯಿಗಳಿಗೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಸೊ ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು ಮತ್ತು ಇನ್ನೊಂದು ಎಂತಕ್ಕೋ ಕಾರಣಗಳಿಂದ ಆಗಿರ್ಬೋದು. ಸೊ ಎಲ್ಲರ ಮನೆಯಲ್ಲೂ ಒಂದೊಂದು ನಾಯಿಗಳಂತೂ ಇದ್ದೇ ಇರುತ್ತೆ. ಸರ್ವೆ ಪ್ರಕಾರ ಮಕ್ಕಳಿಲ್ಲದೆ ಇರೋರು ಒಂದೊಂದು ನಾಯಿಗಳನ್ನ ಸಾಕಿ ಅವ್ರ ನೋವುಗಳನ್ನು ಮರೀತಾರೆ ಅಂತ ಹೇಳಿ. ನಾಯಿಗಳಂದರೆ ಜನಗಳಿಗೆ ಅಷ್ಟೊಂದು ಪ್ರೀತಿ ಇದೆ. ಸೊ ನಾಯಿಗಳ ಬಗ್ಗೆ ಇವತ್ತು ಯಾಕಪ್ಪ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತ ಅಂದರೆ, ಸೊ ಇವತ್ತು ನಾನು ಅಂಥದ್ದೇ ಒಂದು ಡಾಗ್ ಲವರ್ನ ಮತ್ತು ಡಾಗ್ಸ್ನ ತೋರ್ಸೋಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಇವ್ರ ಬಗ್ಗೆ ಹೇಳೋದಾದರೆ, ಸೊ ಇವರು ಫಸ್ಟು ಡಾಗ್ ಸರ್ವೈವರು, ಅಂದರೆ ಶ್ವಾನಗಳ ಸಂರಕ್ಷಕ ಮತ್ತು ಜರ್ಮನ್ ಶೆಪರ್ಡು ಪ್ಯೂರ್ ಬ್ರೀಡ್ಗಳನ್ನು ಬ್ರೀಡ್ ಮಾಡುವಂಥ ಒಬ್ಬ ಬ್ರೀಡರ್ ಅಂತಲೇ ಹೇಳ್ಬೋದು. ಸೊ ಡಾಗ್ಗಳ ಶೋಕಿ ಅಂದ್ರೇ ಸೊ ನಮಗೆ ಈ ಸಿನಿಮಾಗಳಿಂದ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಾನಿವತ್ತು ತೇಜಸ್ ಕುಮಾರ್ ಅವ್ರನ್ನ ಅವ್ರದ್ದೇ ಜಾಗದಲ್ಲಿ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಸರ್ ನಮಸ್ಕಾರ. ನಮಸ್ತೆ. ಜೈ ಶ್ರೀರಾಮ್ ಸರ್, ಹೇಗಿದ್ದೀರಾ? ಜೈ ಶ್ರೀರಾಮ್, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ ಸರ್. ನಮಸ್ತೆ, ನನ್ನ ಹೆಸರು ತೇಜಸ್ ಅಂತ. ನಾನು ಬಂದು ಬೈ ಪ್ಯಾಷನ್ ಐ ಆನ್ ಆನಿಮಲ್ ರೆಸ್ಕ್ಯೂರ್ ಆ್ಯಂಡ್ ಆಲ್ಸೋ ದ ಡಾಗ್ ಬ್ರೀಡರ್. ಓಕೆ. ನನಗೆ 7th ಸ್ಟ್ಯಾಂಡರ್ಡಿಂದ ಡಾಗ್ ಬ್ರೀಡಿಂಗ್ ಮೇಲೆ ಸಖತ್ ಕ್ರೇಜು. ಆಮೇಲೆ ಇನ್ನೊಂದು ಏನಂತಂದ್ರೆ ನಾನು ಸ್ಕೂಲಲ್ಲೇ ಬೀದಿ ನಾಯಿನ ಸಾಕ್ಬಿಟ್ಟಿದ್ದೆ. ನನಗೆ ಅವಾಗ್ಲಿಂದನೂ ಕ್ರೇಜು. ಆಮೇಲೆ ಇನ್ನೊಂದು ಏನಂತಂದ್ರೆ ಸರ್, ನಮಗೆ ಇವತ್ತಿಗೂ ಯಾವುದೇ ನಾಯಿ, ಸ್ಟ್ರೇ ಡಾಗ್ಸ್ ಆಗಲಿ ಮನೆ ನಾಯಿ ಆಗಲಿ, ವಿ ಡೋಂಟ್ ಡೂ ಎನಿ ಡಿಫ್ರೆನ್ಶಿಯೇಟ್. ನಾವೆಲ್ಲರೂ ಒಂದೇ ಥರ ಟ್ರೀಟ್ ಮಾಡೋದು. ಆಮೇಲೆ ನಮ್ಮ ನಾಯಿಗಳು ಇವತ್ತಿಗೂ ನಮ್ಮ ಮನೆ ಸೋಫಾ ಮೇಲ್ಗಡೆ ಮಲಗೋದು. ಜರ್ಮನ್ ಶೆಪರ್ಡ್ ಅಂದರೆ ಒಂದು ರಾ ಲುಕ್ಕು, ಸ್ವಲ್ಪ ಅಗ್ರೆಸಿವ್ ಡಾಗು ಆ ಥರ ಇರುತ್ತೆ ಅಂತ ಎಲ್ಲ ಕೇಳ್ಪಟ್ಟಿದ್ದೀವಿ. ಸೊ ಯಾವ ಥರ ಸರ್ ಜರ್ಮನ್ ಶೆಪರ್ಡ್ ಅಂದರೆ ಹೆಂಗೆ ಅಂತಂದರೆ, ಥಿಂಗ್ ಅಂದರೆ ನೀವು ಚಿಕ್ಕ ವಯಸ್ಸಿಂದಾನೇ ಯಾವ ಥರ ಸಾಕೊಂಬರ್ತೀರಾ, ಯಾವ ಥರ ಟ್ರೈನ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಮ್ಯಾಟ್ರ್ ಆಗುತ್ತೆ. ರಿಯಲ್ ಫ್ಯಾಕ್ಟ್ ಇಸ್, ನೀವು ಯಾವುದೇ ಚಿಕ್ಕ ಮರಿಯಿಂದ ನೀವು ಬೇಸಿಕ್ ಟ್ರೈನಿಂಗ್ ಆಗಲಿ, ಆಮೇಲೆ ನೀವು ಒಂದು ಡಿಸಿಪ್ಲಿನ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತು ಅಂದರೆ, ಸೊ ದಟ್ ನಾಯಿಗಳು ಯಾವುದೋ ನಾಯಿ ನಿಮಗೆ ಅಗ್ರೆಸಿವ್ ಇರಲ್ಲ. ಆಮೇಲೆ ಸೆಕೆಂಡ್ ಅಂತ ಅಂದಾಗ ಜರ್ಮನ್ ಶೆಪರ್ಡ್ ಡಾಗ್ಸ್ ಹೇಗೆ ಅಂದರೆ ಸರ್, ನಿಮಗೆ ಈಸಿ ಟು ಟ್ರೈನ್. ಜರ್ಮನ್ ಶೆಪರ್ಡ್ ಹೇಗೆ ಹೆಸರು ಬಂತು ಅಂತಂದ್ರೆ, ನಿಮಗೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಮೊದಲೇನ್ ಮಾಡ್ತಾ ಇರೋ ಅಂದ್ರೆ, ಒಂದು ಕುರಿಗಳನ್ನೆಲ್ಲ ಒಟ್ಟಿಗೆ ಬಿಡೋರು. ಆ 1000 ಇದು ಕುರಿಗಳನ್ನ ನೋಡ್ಕೊಳಕ್ ಆಗಲ್ಲ ಒಬ್ಬ ಕುರುಬ. ಸೊ ದಟ್ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಈ ತರ ಜರ್ಮನ್ ಶೆಪರ್ಡ್ ಡಾಗ್ಸ್ಗಳನ್ನ ಅದ್ರ ಜೊತೆ ಬಿಟ್ಬಿಡೋರು. ಅವು ಕರೆಕ್ಟಾಗಿ ಒಂದೇ ಲೈನಲ್ಲಿ ಇದು ಹೋಗ್ತಾ ಇರಬೇಕು. ಶಿಪ್ಸು ಆ ಕಡೆ ಈ ಕಡೆ ಹೋಯ್ತು ಅಂತಂದ್ರೆ ಡೈರೆಕ್ಷನ್ ಚೇಂಜ್ ಆಯ್ತಾನೆ ಈ ನಾಯಿಗಳು ಹೋಗ್ಬಿಟ್ಟು ವಾಪಸ್ ಕಳಿಸ್ತಾವ ಅವನ್ನ. 1000 ಕುರಿಗಳಿಗೆ ಒಬ್ಬ ಕುರುಬ. ಅಂಡ್ ಥರ್ಡ್ ಥಿಂಗ್ ಇಸ್, ಜರ್ಮನ್ ಶೆಪರ್ಡ್ಗೆ ನಿಮ್ಗೆ ಬರೀ ಇದು ತೋಟಕ್ಕೋಸ್ಕರ, ಆಮೇಲೆ ಜಸ್ಟ್ ಫಾರ್ ಗಾರ್ಡಿಂಗ್ ಪರ್ಪಸ್ ಅಂತ ಇಲ್ಲ. ದೇ ಕ್ಯಾನ್ ಯೂಸ್ ಫಾರ್ ಬೋತ್. ಮನೆಗೂ ತೊಗೊಬೋದು, ಆಮೇಲೆ ನೀವು ಗಾರ್ಡಿಂಗ್ ಪರ್ಪಸ್ಗೂ ತೊಗೋಬೋದು. ಆ್ಯಂಡ್ ಇನ್ನೂ ಒಂದು ಏನಂದರೆ ಸರ್, ಜರ್ಮನ್ ಶೆಪರ್ಡ್ನ ತೊಗೊಳೋದು ದೊಡ್ಡ ವಿಷಯ ಅಲ್ಲ. ದ ಥಿಂಗ್ ಈಸ್, ಜರ್ಮನ್ ಶೆಪರ್ಡ್ನ ತೊಗೊಂಡ್ಮೇಲೆ ಅದಕ್ಕೆ ಪ್ರಾಪರ್ ಎಕ್ಸಸೈಸ್ ಇರಬೇಕು, ಯಾವುದೇ ಡಾಗ್ಸ್ ಆಗಲಿ. ಎಸ್, ನಾಯಿನ ತೊಗೊಂಡೋಗ್ಬಿಟ್ಟ ಮನೇಲಿ ಕಟ್ಟಾಕ್ಬಿಡ್ದ ಮುಗ್ದೋಯ್ತಲ್ಲ. ನಾಯಿನ ತೊಗೊಂಡೋದ್ಮೇಲೆ ಕರೆಕ್ಟಾಗಿ ವಾಕ್ ಮಾಡಿಸ್ಬೇಕು ನಾಯಿಗೆ. ಜರ್ಮನ್ ಶೆಪರ್ಡ್ಗೆ ಮೇನ್ ಬೇಕಾಗೋದು ಫಿಸಿಕಲ್ ಆ್ಯಕ್ಟಿವಿಟಿ. ದೇ ಆಲ್ ಆರ್ ವರ್ಕಿಂಗ್ ಡಾಗ್ಸ್ ಸರ್. ಸೊ ದಟ್ ನಿಮಗೆ ನಾಯಿನ ತೊಗೊಂಡೋದ್ಮೇಲೆ ಚೆನ್ನಾಗಿ ನೋಡ್ಕೊಬೇಕು ಅಂದರೆ ಅದೇ ರೀತಿಯಾಗಿ ಹೆಲ್ತ್ ಡಯಟ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಆಲ್ಸೋ ಜರ್ಮನ್ ಶೆಪರ್ಡ್ನ ಸಾಕಬೇಕಂತಂದ್ರೆ ನೀವು ಮೇಯ್ನು ನೀವು ಹೆಲ್ತಿಯಾಗಿರ್ತೀರ. ಯಾಕೆಂದರೆ ವಾಕಿಂಗ್ 100% ಬೇಕೇ ಬೇಕು. ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಕರ್ಕೊಂಡು ಹೋಗಲೇಬೇಕು. ಸೊ ದಟ್ ನೀವು ಹೆಲ್ತಿಯಾಗಿರ್ತೀರಾ, ಡಾಗು ಹೆಲ್ತಿಯಾಗಿರುತ್ತೆ. ಸರ್, ನಾವು ಜರ್ಮನ್ ಶೆಪರ್ಡ್ ಅಂತಂದ್ರೆ ಈಸಿ ಟು ಟ್ರೈನು ಮತ್ತೆ ಪೊಲೀಸ್ ಡಾಗ್ ಅಂತ ಇದು ಎಲ್ಲರೂ ಕರೀತಾರೆ ಸರ್. ಅದೇ ಹೇಳೋದಲ್ಲ ನಿಮಗೆ, ಜರ್ಮನ್ ಶೆಪರ್ಡ್ ಅಲ್ಲಿ ಆಮೇಲೆ ಇನ್ನೊಂದೇನಂದ್ರೆ, ಇದ್ರ ಸ್ನೌಟ್ ಅಂತಾರಲ್ಲ, ಇದರಲ್ಲಿ ಸ್ನಿಫಿಂಗ್ ಪವರು ಸ್ವಲ್ಪ ಜಾಸ್ತಿ ಇರುತ್ತೆ. ನಂತ ಇನ್ನ ಲ್ಯಾಬ್ರಡಾರ್ ಇದೆ ಮನೇಲಿ. ಅವ್ರದ್ದು 3 ಜನರೇಷನ್ಸ್ ಮರಿನ ನನ್ನ ಹತ್ರನೇ ಇರೋದು. ಈಗ ಅವಳು 3rd ಜನರೇಷನ್ ನನ್ನ ಹತ್ರ ಇದೆ. ಓಕೆ. ನಿಮ್ಮ ಹತ್ರ ಜರ್ಮನ್ ಶೆಪರ್ಡ್ ಎಲ್ಲ ಬೇರೆನೂ ಸಿಗುತ್ತೆ? ಬೇರೆನೂ ಸಿಗುತ್ತೆ. ಯಾವ್ದು ನಿಮ್ಗೆ ಯಾವ ಬ್ರೀಡ್ ಬೇಕಂದ್ರೆ ಎಲ್ಲಾ ಬ್ರೀಡು ಸಿಗುತ್ತೆ. ಬಟ್ ನಿಮಗೆ ಜಾಸ್ತಿ ಶೋಕ್ ಇರೋದು ಜರ್ಮನ್ ಶೆಪರ್ಡ್ ಮೇಲೆ. ಸರ್, ಒಂದು ಬೇರೆ ಡಾಗ್ಗಳನ್ನ ಹೇಗೆ ಪ್ಯೂರಿಟಿ ಟೆಸ್ಟ್ ಮಾಡೋದು ಅಂತ ನನಗೆ ಐಡಿಯಾ ಇಲ್ಲ ನನಗೆ. ಸೊ ನೀವ್ ಹೇಳಿ, ನಿಮ್ ಡಾಗ್ ನ ಹೇಗೆ ಪ್ಯೂರಿಟಿ ಟೆಸ್ಟ್ ಮಾಡ್ತೀರಾ ನೀವು? ಸರ್, ಅದನ್ನೇ ಹೇಳದ್ನಲ್ಲ, ಫಸ್ಟ್ ನಿಮ್ಗೆ ನಾಯಿನ ಕ್ವಾಲಿಟಿ ಸ್ಪೆಸಿಫೈ ಮಾಡ್ಬೇಕಂದ್ರೆ ಮೇನ್ ತಂದೆ ತಾಯಿ ನೋಡ್ಬೇಕು. ಓಕೆ. ಜರ್ಮನ್ ಶೆಪರ್ಡ್ ಅಲ್ಲಿ ಎಸ್ಪೆಷಲಿ ನೀವೇನ್ ನೋಡ್ಬೇಕಂದ್ರೆ ಈ ಬಾಡಿ ಅನಾಟಮಿ ಸರ್. ಇದು ಆಂಗ್ಲೇಷನ್ ಅಂತಾರೆ. ಇದು ಬಂದು ಕ್ರೂಪ್.
ಓಕೆ. ಇದು ಬಂದು ನಿಮಗೆ ಹೆಡ್ ಶಾರ್ಟ್ಸ್, ಇದು ಬಂದು ನಿಮಗೆ ವೆದರ್ಸ್, ಇದು ಬಂದು ಫುಡ್ಸ್. ಫುಡ್ಸ್ ಅಲ್ಲಿ ಪಾಸ್ ಅಲ್ಲಿ ನಿಮಗೆ ಪಾಸ್ ಇನ್ನ ತುಂಬಾ ಚೆನ್ನಾಗಿ ಬರ್ತವೆ ಕೆಲವು ನಾಯಿಗಳು ಆ ಥರ. ಅಂಡ್ ದ ಲಾಸ್ಟ್ ಥಿಂಗ್ ಅಬೌಟ್ ಕೋಟಿಂಗ್. ಕೋಟ್ ನೋಡಿ, ಇದು ನಿಮ್ಗೆ 100% ಲಾಂಗ್ ಕೋಟ್. ಹೌದು, ಅಂಡರ್ ಕೋಟ್ ಅಂತಾರೆ ಈ ಅಂಡರ್ ಕೋಟ್. ಅದೇ ಅಂಡರ್ ಕೋಟ್. ಅದು ತುಂಬಾ ಕೆಳಗ್ ಬಿದ್ದಿರುತ್ತೆ ನನ್ನ ತರ ಇರುತ್ತೆ ಒಂದೊಂದು ನಾಯಿಗಳು. ಸೊ ಇದ್ರ ತಂದೆದು ನಾನು ನಿಮಗೆ ವಿಡಿಯೋ ಹಾಕ್ತೀನಿ ನೋಡಿ ಸರ್. ಇದು ಕಲರ್ ಎಷ್ಟು ಶೆಡ್ ಆಗ್ಬೋದು? ಇದು ಬ್ಲ್ಯಾಕೇ ಇದೆ, ಜಸ್ಟ್ ಬೆಳೀತಾ ಬೆಳೀತಾ ಇಲ್ಲೆಲ್ಲ ಬ್ರೌನ್ ಆಗಿ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಏನ್ ಕಲರ್ ಇದೆಯಲ್ಲ ಸರ್, ಇದೆಲ್ಲ ಬರ್ತ್ ಕೋಟ್ ಅಂತಾರೆ. ಈ ಬರ್ತ್ ಕೋಟ್ ಹೋದ್ಮೇಲೆ ಹೊಸ ಕೋಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಿಮ್ಗೆ ಚೇಂಜಸ್ ಕಾಣುತ್ತೆ ನಾಯಲ್ಲಿ. 3 months ಆದ್ಮೇಲೂ ಅಷ್ಟೇ ಬೇಬಿ ಟಿಟ್ಸ್ ಇರುತ್ತೆ, ಬೇಬಿ ಟಿಟ್ಸ್ ಹೋಗ್ತಾ ಇರುತ್ತೆ. ಎಸ್, ಆಮೇಲೆ ಹೊಸ ಟಿಟ್ಸ್ ಬರುತ್ತೆ. ಓಕೆ, ಹತ್ರ ಬನ್ನಿ ನೋಡಿ. ಸೊ ಅದ್ರ ಒಂದು ರಗಡ್ ಲುಕ್ ಇದೆ ನೋಡಿ, ಒಂದು ಬ್ರೌನಿ ಐಸು. ಸೊ ಇಲ್ಲಿ ಕಾಲ್ ಹತ್ರ ಬೇರೆ ಕಲರ್ ಇದೆ, ಇದು ಬೇರೆ ಕಲರ್ ಇದೆ. ಒಂದು ಬ್ರೀಡಿಂಗ್ ನ ಹೇಗ್ ಮಾಡ್ಬೇಕು ಸರ್? ಒಂದು ನಾಯಿನ ಮರಿಗಳನ್ನ ಮಾಡಿಸ್ಬೇಕಾದ್ರೆ ವಿಲ್ಡ್ ಕಾಂಬಿನೇಷನ್ ಡಿಫೈನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಒಂದು ಗಂಡಿಗೆ ಇನ್ನ ಒಂದು ಹೆಣ್ಣು ಯಾವ ತರ ಮ್ಯಾಚ್ ಮಾಡಿದ್ರೆ ಅದ್ರಲ್ಲಿ ಆನಟಾಮಿ, ಅದ್ರ ಜೀನ್ಸ್ ಯಾವ ತರ ಕ್ಯಾರಿ ಆಗುತ್ತೆ ಅಂತ ನೋಡಿ ಪೇಪರ್ಸ್ ಒಂದೊಂದ್ಸಲಿ ನೋಡ್ತೀವಿ ನಾವು. ಯಾವ್ದು ಜೀನ್ಸ್ ಕ್ಯಾರಿ ಆಗುತ್ತೆ, ಇನ್ನೊಂದು ಕೆಲವೊಂದು ಏನಾದ್ರು ಇಂಪೋರ್ಟೆಡ್ ಜೀನ್ಸ್ ಕ್ಯಾರಿ ಆಗಿದ್ರೆ ನಾವು ಮೇಟ್ ಮಾಡಿಸ್ತೀವಿ. ಎಸ್, ಆ ತರ ಕಾಂಬಿನೇಷನ್ ಮಾಡಿಸ್ಬಿಟ್ಟು ನಾವು ಮರಿನ ಮಾಡಿಸೋದು. ಅಂಡ್ ಆಲ್ಸೋ ಸರ್, ನಮ್ಮ ಹತ್ರ ಯಾವುದೇ ಅನ್ಹೆಲ್ತಿ ಬ್ರೀಡಿಂಗ್ ಮಾಡಲ್ಲ. ನಾವು ಪಪ್ಪಿನ ಕೊಡ್ಬೇಕಾದ್ರೆ 100% ಒಂದು ವ್ಯಾಕ್ಸಿನ್ ಮಾಡೇ ಕೊಡೋದು. ಆಮೇಲೆ ಇನ್ನೂ ಒಂದೇನಂತಂದ್ರೆ, ನೀವು ಯಾವುದಕ್ಕೂ ಭಯ ಬೀಳಬೇಡಿ. ನಾಯಿಗಳನ್ನ ಏನಂತ ಎಷ್ಟೋ ಜನ ಏನಕ್ಕೆ ಭಯ ಬೀಳ್ತಾರೆ ಅಂತಂದ್ರೆ, ಮರಿನ ತಗೊಬಂದ್ಬಿಟ್ಟೆ ಸರ್, ಇದು ಇವತ್ತು ಚೆನ್ನಾಗಿತ್ತು, ನಾಳೆ ಅಷ್ಟರಲ್ಲಿ ನಾಯಿ ಸತ್ತೋಯ್ತು. ಎಸ್, ಅದಕ್ಕಂತೂ ನಮ್ಮ ಹತ್ರ ಅವಕಾಶನೇ ಇಲ್ಲ ಸರ್. ನಾಯಿನ ಈಗ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಡಾಕ್ಟರ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ, ವೆಟನರಿ ಹಾಸ್ಪಿಟ್ಲಿಗೆ. ವೆಟನರಿ ಡಾಕ್ಟರ್ ಕಂಪ್ಲೀಟ್ ಆನಟಾಮಿ ಚೆಕ್ ಮಾಡ್ತಾರೆ, ಏನಾದರೂ ಪಾರೋ ಕಿಟ್ಟಲ್ಲಿ ಪಾರೋ ಚೆಕ್ ಮಾಡ್ತಾರೆ. ಅಂಡ್ ಆಲ್ಸೋ ನಿಮಗೆ ಟೆಂಪರೇಚರ್ ಚೆಕ್ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಅಷ್ಟರಲ್ಲಿ ಏನಾದರೂ ಒಂದೇ ಒಂದು ಗೊತ್ತಾಯ್ತು ಅಂತಂದ್ರೆ ಪಪ್ಪಿನ ನಾವು ಕೊಡಲ್ಲ. ಅಂಡ್ ಆಲ್ಸೋ ವೈಲ್ ಗಿವಿಂಗ್ ದ ಪಪ್ಪಿ, KCI ಸರ್ಟಿಫಿಕೇಟ್ ಇರೋ ಪಪ್ಪಿಗೆ ಬೇರೆ ಪ್ರೈಸಸ್ ಇರುತ್ತೆ, ಅದಕ್ಕೆ ಅಡಿಷನಲ್ ಚಾರ್ಜ್ ಆಗುತ್ತೆ. ಅದು KCI ಸರ್ಟಿಫಿಕೇಟ್ ಪಪ್ಪಿನೂ ಕೊಡ್ತೀವಿ ನಾವು. ಅಂಡ್ UKC ಸರ್ಟಿಫೈಡ್ ಪಪ್ಪೀಸ್ ಇರುತ್ತೆ. ಈ ಪಪ್ಪಿ ಕೊಡ್ಬೇಕಾದ್ರೆ 100% ಹೆಲ್ತ್ ಸರ್ಟಿಫಿಕೇಟ್ ಇರೋ ಪಪ್ಪಿ ಕೊಡ್ತೀವಿ. ಇನ್ನ ಕೆಲವೊಬ್ರಿಗೆ ತುಂಬಾ ಡೌಟ್ಸ್ ಇತ್ತು ಅಂತಂದ್ರೆ ನಾವು ಬ್ಲಡ್ ಚೆಕಪ್ ಮಾಡಿಸ್ಕೊಡ್ತೀವಿ, ಅದಕ್ಕೆ ಅಡಿಷನಲ್ ಚಾರ್ಜಸ್ ಆಗುತ್ತೆ. ಎಸ್ ಎಸ್. ಸೊ ಇನ್ನೊಂದು ಏನೊಂದು ಮಾತು ಅಂತ ಅಂದ್ರೆ, ಅಮ್ಮನ ಪ್ರೀತಿ ಎಷ್ಟು ನಿಷ್ಕಲ್ಮಶವಾಗಿರುತ್ತೋ ಅಷ್ಟೇ ನಾಯಿ ಪ್ರೀತಿನೂ ಸಹ ಅಷ್ಟೇ ನಿಷ್ಕಲ್ಮಶವಾಗಿರುತ್ತೆ. ನೀವು ಏನೇ ಆಗಿರ್ಲಿ, ಎಷ್ಟೋ ನಾಯಿಗಳನ್ನ ನಾನು ಇವತ್ತಿಗೂ ನೋಡಿದ್ದೀನಿ ಸರ್, ಅವ್ರ ಓನರ್ ಸತ್ತೋಗಿದ್ರು ಇವತ್ತಿಗೂ ಕೊರ್ಗಿದಾವೆ. ಆರಾಮಿದ್ದೀನಿ, ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ? ಯಾವ ಊರಿಂದ ಕಾಲ್ ಮಾಡ್ತೀರಾ ಸರ್ ನೀವು? ಬಿಜಾಪುರ ಡಿಸ್ಟ್ರಿಕ್ಟ್. ಓಕೆ, ನಿಮ್ಮ ಜರ್ಮನ್ ಸಪೋರ್ಟ್ ಮರಿಗೆ ಬೆಳಗ್ಗೆ ಅಡ್ವಾನ್ಸ್ ಹಾಕಿದ್ರಲ್ಲ ನೋಡಿ ಮರಿ. ಇವತ್ತು ಈವ್ನಿಂಗ್ ಕಳ್ಸ್ಕೊಡ್ತೀನಿ. ಒಂದ್ಸಲ ಆಂಗ್ಲೇಷನ್ ತೆಗೆದು ತೋರಿಸ್ಬಿಟ್ಟು ಫೋಟೋ ಕಳ್ಸ್ಕೊಡ್ತೀನಿ ನೋಡಿ. ನಿಮ್ಮ ಹತ್ರ ಮರಿ ಗ್ಯಾರಂಟಿ ಬಾಳ ಸರ್, ನಿಮ್ಮ ಹತ್ರ ಮರಿ ಗ್ಯಾರಂಟಿ ಇರ್ತಾವ, ನಂಬರ್ 1 ಮರಿ ಇರ್ತಾವ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಲ್ಲ ನಿಮ್ಮ ಪ್ರೀತಿ ಸರ್. ನಂದು ಆ್ಯಕ್ಚುಲಿ ಸರ್, ನನ್ನ ಡಾಗ್ ಆಲ್ ಓವರ್ ಇಂಡಿಯಾ ಎಲ್ಲ ಸ್ಟೇಟ್ಸ್ಗೂ ಕೊಟ್ಟಿದ್ದೀನಿ ಸರ್. ನಾನು ಏನಂತಂದರೆ ಸರ್, ನಂಬಿಕೆ, ಟ್ರಸ್ಟ್. ಇಲ್ಲಿಂದ ಮರಿ ಕಳಿಸ್ತಾ ಇದ್ದೀನಿ ಅಂತಂತಂದ್ರೆ ಅವ್ರಿಗೆ ನಂಬಿಕೆ ನಮ್ಮ ಮೇಲೆ. ಏನಕ್ಕೆ ಅಂದ್ರೆ ಆ ಥರ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದೀನಿ ಅನ್ನೋದು ಒಂದು. ಎರಡನೇದೇನು ಅಂತಂದ್ರೆ ಯಾವುದೇ ರೀತಿ ದುಡ್ಡು ಹಾಕ್ಸ್ಕೊಂಡು ಮೋಸ ಮಾಡಿಲ್ಲ ಅನ್ನೋದೊಂದು. ಆ್ಯಂಡ್ ಆಲ್ಸೋ ಕೆಲವೊಬ್ರು ಕಸ್ಟಮರ್ಸ್ ಏನು ಮಾಡ್ತಾರೆ ಗೊತ್ತಾ ಸರ್, ಇಲ್ಲಿಂದ ನಾಯಿನ ಕಳಿಸ್ಕೊತಾರೆ. ತುಂಬಾ ನಂಬಿಕೆ ಕೊಟ್ಟು ಕಳಿಸ್ಕೊಡ್ತಾ ಇದೆ. ಅಲ್ಲಿ ಒಂದ್ಸಲಿ ಮರಿನ ತರ್ಸ್ಕೊಂಡ್ಮೇಲೆ ಆಫ್ ಅಮೌಂಟ್ ಹಾಕಿದ್ರು, ಆಮೇಲೆ ಫೋನ್ ಎತ್ತಿಲ್ಲ, ಸ್ವಿಚ್ ಆಫ್ ಅದು. ಅಂದರೆ ಇವಾಗ ನಾನು ನಂಬಿಕೆ ಇಟ್ಟದಕ್ಕೆ ನಂಬಿಕೆ ದ್ರೋಹ ಮಾಡಿದ್ರು. ಸೊ ಅದರ ಸ್ಟಾಪೇ ಮಾಡಿದ್ದೀನಿ. ಈಗ ಫುಲ್ ಪೇಮೆಂಟ್ ಆಗ್ತಿದ್ರೆ ಮಾತ್ರ ಅಲ್ಲಿ ಮರಿ ಹೋಗುತ್ತೆ ಸರ್. ಸರ್, ಮನೆಯವ್ರಿಗೂ ನಾಯಿ ಕೊಡ್ತೀನಿ ಸರ್, ಓಕೆನಾ? ಈಗ ಲವ್ ಫೇಲ್ಯೂರ್ ಆಗಿ ಬ್ರೇಕಪ್ ಅಲ್ಲಿರೋರ್ಗೂ ನಾಯಿ ಕೊಡ್ತೀನಿ. ಆ್ಯಂಡ್ ನಿಮ್ಮ ಹಸ್ಬೆಂಡ್ಗೆ ಆಗಿರಲಿ ಯಾರಿಗಾದ್ರೂ ನೀವು ಕೊಡಬೇಕಂತಂದ್ರೆ, ಸೊ ದಟ್ ನಮಗೆ ಒನ್ ಡೇ ಮುಂಚೆನೇ ಅದನ್ನ ಹೇಳಬೇಕು. ಸೊ ದಟ್ ನಾವು ಪ್ಲಾನ್ ಮಾಡಿ ವಿಲ್ ಗಿವ್ ಇದ್ ಅ ಸರ್ಪ್ರೈಸ್. ಆ್ಯಂಡ್ ಆಲ್ಸೋ ಏನಂದರೆ ಸರ್, ನನ್ನ ಹತ್ರ ನಾಯಿ ತೊಗೊಳೋದು ಒಂದೇ ಅಲ್ಲ, ಐ ಹ್ಯಾವ್ ಸಮ್ ಕಂಡೀಷನ್ಸ್ ಲೈಕ್ ಗಿವಿಂಗ್ ದ ಡಾಗ್ ಬಿಫೋರ್ ಅಲ್ವಾ. ನಾನು ಏನು ಮಾಡಬೇಕು ಅಂತಂದರೆ, ನಾಯಿನ ಎವ್ರಿ 3 to 6 months ಆ್ಯಂಡ್ 9 months ನನಗೆ ಫೋಟೋಸ್ ಕಳಿಸ್ಕೊಡ್ಬೇಕು ನಾಯಿದು. ಆ್ಯಂಡ್ ಆಲ್ಸೋ ಯಾಕೆಂದರೆ ಕೆಲವೊಬ್ಬರಿಗೆ ಸಾಕಕ್ಕೆ ಬರಲ್ಲ. ಇನ್ ಕೇಸ್ ಆಫ್ ಏನಾದರೂ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಮಲ್ಟಿವೈಟಮಿನ್ ಡೆಫಿಷಿಯನ್ಸಿ ಆ ಥರ ಇತ್ತು, ಇಲ್ಲ ಇನ್ನು ಡಾಗ್ ಏನಾದರೂ ವೆಯ್ಟ್ ಪುಟ್ ಆನ್ ಆಗ್ತಿಲ್ಲ, ಡಿವರ್ಮಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂತಾನೆ. ಯಾಕಂದರೆ ನಾವು ಇದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ವೈಲ್ ಸೀಯಿಂಗ್ ದಟ್ ವಿಲ್ ಗೆಟ್ ಟು ನೋ, ನಾವು ಅವಾಗ ಗೈಡ್ ಮಾಡ್ತೀವಿ. ಪಾಲನೆ ಪೋಷಣೆ ಅನ್ನೋದು ಯಾವ ಥರ ಸರ್, ಅದನ್ನ ಹೇಳೋದಲ್ಲ ನಿಮ್ಗೆ. ಫಸ್ಟ್ ಏನಂತಂದ್ರೆ, ಅಲ್ಲಿ ನಾಯಿ ಇಲ್ಲಿಂದ ಬೇರೆ ಇದಕ್ಕೆ ಹೋಗ್ತು, ಓಕೆನಾ? ಅಲ್ಲಿನ ವಾತಾವರಣಕ್ಕೆ ನಾಯಿ ಅಡ್ಜಸ್ಟ್ ಆಗಬೇಕು. ನಾವು ಹೇಳ್ತೀವಿ A to Z ಡಯಟ್ ಚಾರ್ಟ್ ಇಂದ ಇರಲಿ, ಏನೇನು ಸರ್ 100%. ನಾನು ಎಲ್ಲ ಪ್ರತಿ ವಿಡಿಯೋದಲ್ಲೂ ಇದೇ ಹೇಳೋದು, 24/7 365 days ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ಇರ್ತೀನಿ. ಇನ್ ಕೇಸ್ ನಾನು ಏನಾದರೂ ಬ್ಯುಸಿ ಇತ್ತು ಅಂತಂದರೆ ವಾಟ್ಸಪ್ಪಲ್ಲಿ ಒಂದೇ ಒಂದು ಮೆಸೇಜ್ ಆಗಿದ್ರೆ ಸರ್ 100% ರಿಪ್ಲೈ ಮಾಡ್ತೀನಿ. ಎನಿ ಟೈಮ್ ವಾಟ್ಸಪ್ ಅಂತೂ ಎನಿ ಟೈಮ್ ಆನ್ಲೈನಲ್ಲಿ ಇರುತ್ತೆ.
ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸರ್ ಮಕ್ಕಳಿಗೆ ಬರ್ತಡೇ ಬಂತು ಅವ್ರಿಗೊಂದು ಮೊಬೈಲ್ ಕೊಡ್ಸೋಣ ಇಲ್ಲ PS4 ಇದು ಗೇಮಿಂಗ್ ಇದು ಕೊಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಏನಾಗ್ತಿದೆ ಅಂತಂದರೆ ಜನಕ್ಕೆ ಈ ಪ್ರೀತಿ ಅನ್ನೋದು ಆಮೇಲೆ ಅದನ್ನೆಲ್ಲ ಏನೂ ಗೊತ್ತಾಗ್ತಿಲ್ಲ. ಅಂಥ ಮೊಬೈಲು ಈ PS4 ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಕೊಡೋ ಬದಲು ಇದನ್ನ ಕೊಡಿ, ರೆಸ್ಪಾನ್ಸಿಬಿಲಿಟಿ ಕಲ್ತಾರೆ, ಹೆಲ್ತಿ ಆಗಿರ್ತಾರೆ. ಆಮೇಲೆ ಮನೇಲಿ ಯಾವುದೇ ರೀತಿ ಇನ್ನೂ ಒಂದಿನ ಸರ್, ಮನೇಲಿ ಯಾರ ಮನೇಲಿ ನಾಯಿ ಇರುತ್ತೆ ಅಂಥವ್ರ ಮನೇಲಿ ನೆಗೆಟಿವ್ ವೈಬ್ರೇಷನ್ಸ್ ಚಾನ್ಸೇ ಇಲ್ಲ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಒಬ್ರಿಗಿಂತ ಒಬ್ಬೊಬ್ರು ಸರ್, ಒಬ್ರಿಗಿಂತ ಒಬ್ಬೊಬ್ರು ಚೆನ್ನಾಗಿದ್ದಾರೆ. ಹೆಂಗ್ ಕುತ್ಕೊಂಡಿದ್ದಾರೆ ನೋಡಿ. ಈ ಜರ್ಮನ್ ಶೆಪರ್ಡ್ ಡಾಗ್ಸ್ ಎಲ್ಲ ಸರ್, ಈ ಪಪ್ಪೀಸ್ ಏನಿದಾವಲ್ಲ ಕಂಪ್ಲೀಟ್ಲಿ ಕೆನಲ್ ಕ್ಲಬ್ ರಿಜಿಸ್ಟರ್ಡ್. ಓಕೆನಾ? ನಿಮಗೆ ಪೇಪರ್ಸ್ ಬೇಕಂದ್ರೆ ಅಡಿಷನಲ್ ಚಾರ್ಜಸ್ ಎಕ್ಸ್ಟ್ರಾ ಆಗ್ತದೆ. ಪಪ್ಪೀಸ್ ಆರ್ ಅಬೌಟ್ ನಾವು 57 days ಆಗಿದೆ. ಜಸ್ಟ್ ಕಾಂಟ್ಯಾಕ್ಟ್ ಅಸ್, ವಿಲ್ ಅರೇಂಜ್ ದ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಆ ಸೈಡ್. ನೀವು ಬೇಡ ಅಂತಂದರೆ ಇವನ್ ನಿಮಗೆ ನಿಮ್ಮ ಕಡೆಯಿಂದ ಟ್ರಾನ್ಸ್ಪೋರ್ಟೇಷನ್ ಇತ್ತು ಅಂದರೆ ಜಸ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡಿಕೊಡಿ ಆ್ಯಂಡ್ ನಾವು ಅವ್ರ ಕೈ ಕೊಡ್ತೀವಿ. ಅದೇನಿದೆ ಪೇಮೆಂಟ್ ನೀವು ಮಾಡಿಕೊಟ್ರೆ ಜಸ್ಟ್ ಪಪ್ಪೀಸ್ ಕಳ್ಸ್ಕೊಡ್ತೀವಿ ಆಲ್ ಓವರ್ ಇಂಡಿಯಾ. ಆಲ್ಸೋ ನಮ್ಮ ಡಾಗ್ ಸರ್ ಓನ್ಲಿ ನಾಟ್ ಇನ್ ಇಂಡಿಯಾ ಕೊಟ್ಟಿರೋದು ನಾನು. ಇವನ್ ಪಪ್ಪೀಸ್ ಆರ್ ಇನ್ ಶ್ರೀಲಂಕಾ, ಬಾಂಗ್ಲಾದೇಶಕ್ಕೆ ಪಪ್ಪಿ ಕೊಟ್ಟಿದ್ದೀನಿ ಇಲ್ಲಿಂದ. ಅಂದರೆ ಏನಂದರೆ ನಿಮ್ಗೆ ಏರ್ಪೋರ್ಟಲ್ಲಿ IATA ಅಂತ ಇದೆ, ಅದ್ರಲ್ಲಿ ಕೆಲವು ರೂಲ್ಸ್ ಇದೆ. ಆ ರೂಲ್ಸ್ನ ಫಾಲೋ ಮಾಡಿಕೊಂಡು ನೀವು ಪಪ್ಪೀಸ್ನ ಕೊಳ್ತೀವಿ ಅಂತಂದರೆ ಎಸ್ ವಿ ಕ್ಯಾನ್ ಟ್ರಾನ್ಸ್ಪೋರ್ಟ್ ಎನಿವೇರ್, ಎನಿ ಕಾರ್ನರ್ ಆಫ್ ದ ವರ್ಲ್ಡ್. ಸರ್ ಇದು ಒಂದು ಅಡಲ್ಟ್ ಆಗೋ ಅಷ್ಟರಲ್ಲಿ ಎಷ್ಟು kg ಆಗುತ್ತೆ ಸರ್? ಯೂಶಲಿ ನಿಮಗೆ ಒಂದು 40 kgs ಮೇಲ್ ಡಾಗ್ಸು. ಫೀಮೇಲ್ ಡಾಗ್ಸ್ ಅಂದರೆ ನಿಮಗೆ ಒಂದು 35 kgs, 30 to 35 kgs ಬರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ನಾನು ನೆಕ್ಸ್ಟ್ ಏನಾದರೂ ಜರ್ಮನ್ ಶೆಫರ್ಡ್ ಏನಾದ್ರು ತಗೋಬೇಕು ಅಂತ ಅಂದರೆ ಸೊ ಫಸ್ಟ್ ಕಾಲ್ ಮಾಡೋದೇ ತೇಜಸ್ ಅವ್ರಿಗೆ. ಅಷ್ಟು ನನಗೆ ತುಂಬಾನೇ ಇಷ್ಟ ಆಗಿದೆ. ನನ್ನ ಡಾಗ್ಸ್ ಮರಿ ಇದ್ರೆ ಮಾತ್ರ ನಾನು ಮಾರ್ತೀನಿ. ಈಗ ನನ್ನ ಸ್ಟಡ್ ಡಾಗ್ ಅಂದರೆ ನನ್ನ ಮೇಲ್ ಡಾಗ್ ಯಾವ್ದಾದ್ರು ಫೀಮೇಲ್ ಡಾಗ್ಸ್ಗೆ ಏನಾದರೂ ಮೇಟ್ ಮಾಡಿಸಿದ್ರೆ ಮಾತ್ರ ಮರಿಗಳು ಮಾರ್ತೀನಿ. ಅದು ನನ್ನ ಪಪ್ಪೀಸು. ಯಾಕಂದರೆ ನಾನು ಕೊಟ್ಟಿರೋದು, ನಾನು ಕ್ವಾಲಿಟಿ ಕೊಟ್ಟೋದ್ಮೇಲೆ 100% ಅದು ಎತ್ಕೋಬೇಕಾದ್ರೆ ನನ್ನ ಜವಾಬ್ದಾರಿ. ಫೀಮೇಲ್ ಮರಿ ತೊಗೊಂಡಿದ್ದೀರಾ, ಓಕೆನಾ? ನೀವು ನೆಕ್ಸ್ಟ್ ಈಗ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರಾ, ಏನಾದರೂ ನೀವು ಬ್ರೀಡಿಂಗ್ ಸ್ಟಾರ್ಟ್ ಮಾಡಿ ಪಪ್ಪೀಸ್ ಆಯಿತು ಅಂತಂದರೆ ವಿಲ್ ಬೈ, ನಾವೇ ತೊಗೊತೀವಿ. ಅದಕ್ಕೆ ನೀವೆಲ್ಲೋ ಹೋಗಂಗಿಲ್ಲ. ಆದರೆ ನಾನು ಹೇಳಿದ್ದು ಸ್ಟಡ್ ಡಾಗ್ ಕೈಯಲ್ಲಿ ಮೇಟ್ ಮಾಡಿಸ್ಬೇಕಾಗತ್ತೆ. ಡಾಗ್ಸ್ನ ಕಾಂಬಿನೇಷನ್ ಮಾಡೋದೇ ಬೇರೆ ಕಲೆ. ಆಮೇಲೆ ಇನ್ನೊಂದು ಏನಂದರೆ ನಿಮಗೆ ಕಂಪ್ಲೀಟಾಗಿ ನಾಯಿನ ಬಗ್ಗೆ ಏನೂ ಗೊತ್ತಿಲ್ಲ, ಝೀರೋ ನಾಲೆಜ್, ಝೀರೋ. ನಾಯಿಗೆ ನಾವು ಹೇಳ್ಕೊಡ್ತೀವಿ ಹೇಗೆ ಸಾಕಬೇಕು, ನಿಮ್ಗೆ ಏನು ಇದು ಮಾಡಬೇಕು ಎಲ್ಲ. ಆದರೆ ಬಟ್ ನನ್ನ ಹತ್ರ ಮಾತ್ರ ನಾಯಿ ತೊಗೊಬೇಕು. ಎಸ್, ಅಂತ ನಾಯಿ ತೊಗೊಂಡ್ರೆ ಮಾತ್ರ ನಾನು ನನ್ನ ನಾಯಿಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಅಂದರೆ ಸರ್, ಯಾರಾದರೂ 15,000, 10,000, 5,000, 7,000, 8,000 ಅಂತಂದರೆ ದಯವಿಟ್ಟು ನನಗೆ ಕಾಲ್ ಮಾಡಬೇಡಿ. ನನ್ನ ಹತ್ರ ಆ ಥರ ಕ್ವಾಲಿಟಿ ಪಪ್ಪೀಸ್ ಸಿಗಲ್ಲ. ಕ್ವಾಲಿಟಿ ಡಾಗು ನಿಮಗೆ ಸರ್ ಅಲ್ಲಿ 5,000 ಕೊಡ್ತಾರೆ, 10,000 ಕೊಡ್ತಾರೆ ಸರ್. ಎಸ್, ನಮ್ಗೇನು ತೊಂದರೆ ಇಲ್ಲ ಸರ್. 5,000ಕ್ಕೆ 10,000 ಕೊಡೋ ಅವ್ನು ಆ ಥರ ಕೊಡ್ತಿದ್ದಾರೆ ಅಂತಂದರೆ ಸ್ಟ್ಯಾಂಡರ್ಡ್ ಆಫ್ ಬ್ರೀಡಿಂಗ್ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಎಸ್, ಯಾವ ಥರ ಯಾವ ಲೈನ್ಸ್ ಬಂದಿದೆ, ನಾಯಿ ಹಿಂಗೆ ಬರ್ಬೋದು ಮುಂದೆ. ಇನ್ ಕೇಸ್ ನಾಯಿ ಏನಾದರೂ ಹೆಲ್ತ್ ಇಶ್ಯೂಸ್ ಆಯಿತು, ಲೈಕ್ ಜೀನ್ಸಲ್ಲಿ ಆಗಿರಲಿ, ಆಮೇಲೆ ಏನಾದರೂ ಒಂದು ಮ್ಯಾನ್ಕೇಷನ್ ಆಯಿತು ಅಂತ ಯಾರು ರೆಸ್ಪಾನ್ಸಿಬಿಲಿಟಿ? ಅವ್ರು 10,000 ಕೊಟ್ಟಿರೋದು 10,000ಕ್ಕೆ ನಿಮ್ಮ ಹತ್ರ ಎಂಟು ಮಾತಾಡಿರಿ ಅಂತ ಮುಗಿತಲ್ಲ ಅಲ್ಲಿಗೆ. ಲಾಯಲ್ಟಿಗೆ ಇನ್ನೊಂದು ಹೆಸರೇ ನಾಯಿ ಅಂತ. ನಾಯಿನ ಮಾರ್ತಾ ಇದ್ದೀನಿ ಅಂತಂದಮೇಲೆ ನಾನು ಅದೇ ಥರ ಲಾಯಲ್ ಆಗಿರ್ಬೇಕು ಕಸ್ಟಮರ್. ಆ್ಯಂಡ್ ಆಲ್ಸೋ ನಾವು ಯಾವುದೇ ರೀತಿ ಮರಿ ಎಕ್ಸ್ಚೇಂಜ್ ಅಂತ ನಾವು ಕೊಡಲ್ಲ. ಒಂದು ಇಲ್ಲಿ ವಿಡಿಯೋ ನೋಡೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಚೀಪಾಗಿ ಸಿಗೋದು ಯಾವುದು ಬೆಸ್ಟ್ ಆಗಿರಲ್ಲ, ಬೆಸ್ಟಾಗಿ ಸಿಗೋದು ಯಾವುದು ಚೀಪಾಗಿರಲ್ಲ. ಸರ್ ನಿಮ್ಮ ಹತ್ರ ಹೇಗೆ ಪಪ್ಪಿಗಳನ್ನ ಇವಾಗ ನೋಡ್ತಿರೋಂಥ ವೀಕ್ಷಕರು ಹೇಗೆ ತಗೊಳ್ಬೋದು? ಸರ್ ಇಷ್ಟೊಂದಾಗ ಇವಾಗ ನೋಡಿದ್ರಿ 4 ಪಪ್ಪೀಸ್ ಇತ್ತು, ಈಗ ಒಂದು ಪಪ್ಪಿ ಎತ್ತಿಕ್ಬಿಟ್ರೆ ಬಿಕಾಸ್ ಪಪ್ಪಿ ಅದು ಆಲ್ರೆಡಿ ಈಗ ಬುಕ್ ಆಯ್ತು, ಸೋಲ್ಡ್ ಆಯ್ತು. ಎಸ್, ನಿಮಗೆ ಪಪ್ಪೀಸ್ ಬೇಕಂದ್ರೆ ಸರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆನ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್, ಡಾಗ್ಸ್ ವೈಬ್ಸ್ ಅಂತ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಫೋನ್ ನಂಬರ್ ಇದೆ 7676891470. ನೀವು ಕಾಲ್ ಮಾಡಿದ್ರೆ ಸರ್ ನಾನು 100% ಅವೈಲೇಬಲ್ ಇರ್ತೀನಿ. ಆ್ಯಂಡ್ ಇನ್ನು ತುಂಬ ದೂರ ಇರ್ತೀರಾ ಸರ್, ನನಗೆ ಮರಿ ನೋಡ್ಬಿಟ್ಟು ನಾನು ತೊಗೊಳ್ಳೋದು ಅಂತಂದರೆ ನಿಮಗೆ ವೀಡಿಯೋ ಕಾಲ್ ಬೇಕಂದ್ರೆ ವೀಡಿಯೋ ಕಾಲಲ್ಲಿ ನಾವು ಅರೇಂಜ್ ಮಾಡಿಕೊಡ್ತೀವಿ. ವೀಡಿಯೋ ಕಾಲ್ ಪಪ್ಪಿ ನೋಡಿ ಆಮೇಲೆ ನನಗೆ ಪೇಮೆಂಟ್ ಹಾಕಿದ್ಮೇಲೆ ಸೊ ದಟ್ ಇಲ್ಲಿಂದ ನಾವು ಪಪ್ಪೀಸ್ನ ಕಳ್ಸ್ಕೊಡ್ತೀವಿ. ಸೊ ಯಾರಾದ್ರೂ ಜರ್ಮನ್ ಶೆಫರ್ಡ್ ಲವರ್ಸ್ಗಳಿದ್ರೆ ದಯವಿಟ್ಟು ಈ ವಿಡಿಯೋ ಕಮೆಂಟ್ ಮಾಡಿ. ಸೊ ನಾನಿವತ್ತು ತೇಜಸ್ ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದೆ, ಜೊತೆಗೆ ಈ ಜೀವಿಗಳನ್ನೂ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ನನಗೆ. ಸೊ ಇವತ್ತು ಒಂದು ಒಳ್ಳೆ ಡಾಗ್ಸ್ಗಳನ್ನ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂತ ಹೇಳ್ತಾ, ಸೊ ನಿಮಗೂ ಯಾರಿಗಾರು ಬೇಕಾಗಿದ್ರೆ ಈ ವಿಡಿಯೋದಲ್ಲಿ ಕಾಣಿಸ್ತಿರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀವಿ. ಸೊ ಮುಂದಿನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ನಮಸ್ಕಾರ.